ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ತುಲಾರಾಶಿಯ ಯುಗಾದಿ ಭವಿಷ್ಯವನ್ನು ನೋಡೋಣ. ತುಲಾ ಅಂತಕ್ಕಂತಹ ಪದಕ್ಕೆ ತುಲಯತೀತಿ ತುಲಾ, ತುಲ್ಯತ ಇತಿ ತುಲಾ ತುಲ ಉನ್ಮಾನೆ ಅಂದರೆ ತೂಕ ಮಾಡಿಸೋದು, ತೂಕ ಮಾಡೋದು ಅಂತ ಅರ್ಥ ಆಗುತ್ತೆ. ಈಗ ತೂಕ ಮಾಡೋ ತಕ್ಕಡಿಗೆ ತುಲಾ ಅಂತ ಕರೀತಾರೆ. ಈ ಚಿತ್ತ 3-4 ಪಾದಗಳು, ಸ್ವಾತಿ 4 ಪಾದ, ವಿಶಾಖ 3 ಪಾದ, 1 2 3 ಪಾದ, ಇಷ್ಟು ಸೇರಿ ಆಕಾಶದಲ್ಲಿ ಒಳ್ಳೆ ತಕ್ಕಡಿ ಥರ ಕಾಣಿಸುತ್ತೆ ಆ ಪುಂಜಗಳು ಸೇರಿದಾಗ. ಅದಕ್ಕೆ ಇದನ್ನು ತುಲಾರಾಶಿ ಅಂತ ಕರೆದ್ರು. ಈಗ ತಕ್ಕಡಿಯಿಂದ ಸಾಮಾನುಗಳು ಹೇಗೆ ಸರಿಯಾಗಿ ತೂಕ ಮಾಡುತ್ತಲ್ವ, ಭಾರ ಎಲ್ಲ ಈಕ್ವಲ್ ಆಗಿ ಹೇಗೆ ತೂಕ ಮಾಡುತ್ತೆ, ಅದೇ ತಕ್ಕಡಿ ಇದೆಯಲ್ಲ ಅದನ್ನು ಹಿಡಿದುಕೊಂಡಿರ್ತಕ್ಕಂಥ ತೂಕ ಮಾಡ್ತಾನೆ. ಇದ್ರ ತತ್ವ ಏನಪ್ಪ ಅಂತಂದರೆ, ಶುದ್ಧ ಸತ್ವಗುಣದಲ್ಲಿರ್ತಕ್ಕಂತಹ ಕ್ರಿಯಾಶಕ್ತಿ ಆದಿಶೇಷ ಶಕ್ತಿ ಎನಿಸಿ ಪ್ರಪಂಚವನ್ನು ಧರಿಸಿ ತಕ್ಕಡಿಯ 2 ತಟ್ಟೆಗಳ ತತ್ವದಲ್ಲಿರ್ತಕ್ಕಂಥ ಸೂರ್ಯ ಮತ್ತು ಚಂದ್ರರುಗಳಿಂದ ವ್ಯಾಪಾರ ಮಾಡಿಸ್ತಾ ಜಗತ್ತನ್ನು ಸ್ಥಿತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ಆದಿಶಕ್ತಿಯ ರೂಪದಲ್ಲಿ. ಇದರಂತೆ ಮನುಷ್ಯ ದೇಹದಲ್ಲೂ ಕೂಡ ಈ ಈಶ್ವರಿ ಶಕ್ತಿ ಇದೆಯಲ್ಲ, ಅದು ದೇಹವನ್ನು ಸೃಷ್ಟಿಸಿ ದೇಹದ ವ್ಯಾಪಾರವನ್ನು ನಡೆಸಲಿಕ್ಕೆ ಸರ್ಪಾಕಾರವಾಗಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಎನಿಸಿ ಮನುಷ್ಯನಿರ್ತಕ್ಕಂಥ ಮೂಲಾಧಾರ ಚಕ್ರದಲ್ಲಿ ಅವಳು ಅಮ್ಮನವರು ವಾಸ ಮಾಡಿರ್ತಾಳೆ. ಇವಳು ತಕ್ಕಡಿಯ 2 ಕಡೆಗಳಲ್ಲಿರ್ತಕ್ಕಂತಹ ತೂಕ ಮಾಡುವ ಸಾಮಾನುಗಳಲ್ಲಿರ್ತಕ್ಕಂಥ ತಟ್ಟೆಗಳ ತತ್ವ. ನಮ್ಮ ದೇಹದಲ್ಲಿ ಬಲಗಡೆ ಇರತಕ್ಕಂಥ ಸೂರ್ಯನಾಡಿ, ಎಡಗಡೆ ಇರತಕ್ಕಂತಹ ಚಂದ್ರನಾಡಿಗಳಾಗಿವೆ. ಈ 2 ನಾಡಿಗಳ ಮೂಲಕ ವಾಯುವು ಶ್ವಾಸೋಚ್ಛ್ವಾಸ ರೂಪವಾಗಿ 2 ಮೂಗಿನ ಹೊಳ್ಳೆಗಳಿಂದ ಹೊರಕ್ಕೆ ಬರ್ತಕ್ಕಂಥ ಮತ್ತು ಒಳಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಈ ವ್ಯಾಪಾರ ನಡೀತಾ ಇರೋರಿಗೆ ರಜೋಗುಣ ತಮೋಗುಣ ಉಪಾಧಿಗಳನ್ನು ನಿವೃತ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದೇಹ ಈ ವ್ಯಾಪಾರವನ್ನು ನಿಲ್ಲಿಸಿ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಸಿ ಸುಷುಮ್ನಾ ನಾಡಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥ ಹಾಗೆ ಮಾಡಬೇಕು. ಹೀಗಾಗಿ ಶ್ವಾಸೋಚ್ಛ್ವಾಸ ಏನಿದೆ, ಉಚ್ಛ್ವಾಸ ನಿಶ್ವಾಸ ಇದೆಯಲ್ಲ, ಆ ಉಚ್ಛ್ವಾಸ ಹಕಾರದಿಂದ, ನಿಶ್ವಾಸ ಸಕಾರದಿಂದ ಹಂಸ ಅಂತ ಕರೀತಾರೆ. ಇದು ದೇಹ ವ್ಯಾಪಾರ. ಆ ಹಂಸ ಹೋಗಿ ಸೋಹಂ, ಸೋಹಂ ಹಂಸಃ, ಹಂಸ ಸೋಹಂ, ಆ ಸೋಹಂ ಆಗದೆ ಹಂಸ ಹೋಗಿ ಸೋಹಂ ಆಗುವಂಥದ್ದನ್ನೇ ಅಜ್ಞಾನ ಬಂಧನದಿಂದ ಬಿಡುಗಡೆ, ಅದೇ ನಾನು ಅಂತಕ್ಕಂಥ ಅಹಂ ಬ್ರಹ್ಮಾಸ್ಮಿ ಈ ಉಪನಿಷತ್ತಲ್ಲಿ ಹೇಳುವ ಹಾಗೆ ಆಗಬೇಕು. ಈ ಬಂಧನದ ಬಿಡುಗಡೆಗೆ ಸಹಕಾರಿಯಾಗಿರ್ತಕ್ಕಂತಹ ಪ್ರಾಣಾಯಾಮದ ಅನುಷ್ಠಾನ ಇದೆಯಲ್ಲ, ಅದೇನೇ ತುಲಾರಾಶಿಯ ತತ್ವ ಅಂತ ಹೇಳ್ಬೋದು. ಇದೇನು ಹೇಳ್ತಾರೆ, ಈ ವಾಯುದು ಇದು ವಾಯುತತ್ವ ರಾಶಿ ಇದು. ಅದಕ್ಕೆ ಈ ವಾಯುಗ್ರಹ ಶನಿ ಇದೆಯಲ್ಲ, ಅದು ಇದಕ್ಕೆ ತುಲಾರಾಶಿ ಉಚ್ಚಸ್ಥಾನ ಆಗಿದೆ. ಆ ಒಂದು ಕೆಲಸವನ್ನು ಯಾಕೆ ಅಂತಂದರೆ, ಶನಿ ವಾಯುವಿನ ಅಂಶ ಆಗಿ ಅದು ಪ್ರಾಣಾಯಾಮದಿಂದ ಕುಂಡಲಿನಿ ಉತ್ತಾಪನೆ ಮಾಡ್ತಕ್ಕಂತಹ ಮತ್ತು ಶ್ವಾಸೋಚ್ಛ್ವಾಸ ಆಗ್ತಕ್ಕಂಥ ವಾಯು ಅಚಲವಾಗಿ ಒಂದು ಕಡೆ ನಿಲ್ಲಿಸೋಕ್ಕೆ ಸಹಾಯ ಮಾಡದೆ ಶನಿ, ಆದ್ದರಿಂದ ಅವನಿಗೆ ಅದು ಉಚ್ಚಸ್ಥಾನ ಆಗಿದೆ. ಇನ್ನು ತುಲಾರಾಶಿಗೆ ಅಧಿಪತಿ ಶುಕ್ರ, ಅವನು ಕೂಡ ಆ ಪ್ರಾಣಾಯಾಮ ಆಸನ ಈ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂತಹ ದೇಹದ ಸೌಕರ್ಯ, ಧೈರ್ಯ, ಧೀರತ್ವ ಎಲ್ಲವನ್ನು ಈ ಶುಕ್ರ ಕೊಡ್ತಕ್ಕಂಥವನು. ಯಾಕೆಂದರೆ ಅವನು ರಾಕ್ಷಸರ ಗುರುವಾಗಿ ಪ್ರಾಪಂಚಿಕ ಭೋಗದ ಸಲಕರಣೆಗಳನ್ನೆಲ್ಲ ಕೊಟ್ಟರೂ ಕೂಡ ಪಾರಮಾರ್ಥಿಕದಲ್ಲಿ ಅಪಸವ್ಯವಾಗಿರ್ತಕ್ಕಂಥ ರಾಕ್ಷಸರನ್ನೆಲ್ಲ ಸವ್ಯ ಮಾರ್ಗಕ್ಕೆ ತಿರುಗಿಸ್ತಕ್ಕಂಥವನು ಶುಕ್ರನೇ. ಆದ್ದರಿಂದ ಅವರಿಗೆ ತುಲಾರಾಶಿ ಶುಕ್ರನಿಗೆ ಆಧಿಪತ್ಯವನ್ನು ಕೊಟ್ಟಿದ್ದಾರೆ. ಇನ್ನು ನಾನು ಹೇಳ್ದಂಗೆ ತುಲಾ ವಾಯುತತ್ವಕ್ಕೆ ಸಂಬಂಧಿಸತಕ್ಕಂಥ ರಾಶಿ. ಆದ್ದರಿಂದ ವ್ಯಕ್ತಿ ಬಹಳ ಬುದ್ಧಿವಂತನಾಗಿರ್ತಾನೆ. ಅವನದು ಯೋಚನೆ ಇದೆಯಲ್ಲ, ಅವನು ಯೋಚನೆ ಮಾಡ್ತಕ್ಕಂಥದ್ದು, ಆ ಥಿಂಕಿಂಗ್ ಅದು ಭಾಳ ಪರಿಪಕ್ವವಾಗಿರುತ್ತೆ. ಸರಿಯಾದ ಒಂದು ಅಂತರ್ದೃಷ್ಟಿ ಉಳ್ಳವನೂ ಆಗಿರ್ತಾನೆ, ಜಾಣ ಆಗಿರ್ತಾನೆ. ಹೀಗಾಗಿ ತುಲಾರಾಶಿ ವಾಯುತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಾಶಿಯಾಗಿದೆ. ಇನ್ನು ಈ ತುಲಾರಾಶಿ ಈ ಬಾರಿ ಅವರ ಒಂದು ಭವಿಷ್ಯವನ್ನು, ಯುಗಾದಿ ಭವಿಷ್ಯವನ್ನು ನೋಡಿದಾಗ ಅವರಿಗೆ ಈ ವರ್ಷ ಹೆಚ್ಚು ಶುಭ ಫಲ ಅಂತಲೇ ನಾವು ಹೇಳ್ಬೋದು. ಈ ವರ್ಷ ತುಲಾಗೆ
ಆದಾಯಕ್ಕಿಂತ ವ್ಯಯ ಜಾಸ್ತಿ ಆಗುತ್ತೆ. ಅದೊಂದು ಸ್ವಲ್ಪ ಹಾಗಾಗಿ ಹೆಚ್ಚಿಗೆ ಖರ್ಚು ಮಾಡದೆ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಗುರು ಮಿಥುನ ಹಾಗೂ ಸಿಂಹರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭವಾಗುತ್ತೆ, ಆರೋಗ್ಯ ಚೆನ್ನಾಗಿದೆ, ಕುಟುಂಬದಲ್ಲಿ ಸೌಖ್ಯ ಇರತಕ್ಕಂಥದ್ದು, ಬಂಧು ಮಿತ್ರರಿಂದ ಸಹಾಯ ಸಿಗುತ್ತೆ, ಕೃಷಿಯಲ್ಲಿ ಕೂಡ ಒಳ್ಳೆ ಫಲ ಇದೆ, ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀರಾ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಕೈ ಹಾಕಿದ ಕೆಲಸ ಕಾರ್ಯಗಳು ಪೂರ್ಣವಾಗುತ್ತೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ದೊರೆಯುತ್ತೆ, ಒಳ್ಳೆಯ ಕೆಲಸ ಮಾಡೋದರಲ್ಲಿ ಮನಸ್ಸು ಮಾಡ್ತೀರಾ. ಅದೇ ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಮನಸ್ಸಿಗೆ ಏನೋ ಥರ ಚಿಂತೆ ಮತ್ತು ಕಾರ್ಯ ಸಾಧನೆಗಾಗಿ ತಿರುಗಾಟ ಆಗುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಪ್ರಗತಿ, ಅಧಿಕ ಖರ್ಚು, ಬಂಧು ಮಿತ್ರರಲ್ಲಿ ಅಸಹಕಾರ ಮುಂತಾದ ಫಲಗಳು ಕಂಡುಬರುತ್ತೆ. ಶನಿ ಕೂಡ ಶುಭ ಫಲದಾಯಕ ಆಗಿದ್ದಾನೆ, ಯಾಕೆಂದರೆ 6ನೇ ಮಲ್ಲಿದ್ದಾನನು. ಹಾಗಾಗಿ ವ್ಯಾಪಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ, ಬಂಧು ಮಿತ್ರರ ಸಹಾಯ, ಆರೋಗ್ಯ ಸುಧಾರಣೆ ಮುಂತಾದ ಫಲಗಳು ಉಂಟಾಗುತ್ತೆ. ಇನ್ನು ಇಲ್ಲಿ ಬರ್ತಕ್ಕಂತಹ ತುಲಾರಾಶಿಯಲ್ಲಿ ಬರ್ತಕ್ಕಂತಹ ಚಿತ್ತಾ ನಕ್ಷತ್ರ, ಆ ಚಿತ್ತಾ ನಕ್ಷತ್ರದವರು ಏನು ಮಾಡಬೇಕು ಅಂತಂದರೆ ಮಹಾಲಕ್ಷ್ಮಿಯ ಅಷ್ಟಕ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಈ ಒಂದು ಶ್ಲೋಕವನ್ನು ಪೂರ್ತಿ 8 ಪ್ಯಾರ ಇದೆ. ಈ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಇವರಿಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಸ್ವಾತಿ ನಕ್ಷತ್ರದವರು ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಕ್ಕಂಥದ್ದು. ನನಗೆ ಲಲಿತಾ ಸಹಸ್ರನಾಮ ಕಷ್ಟ ಆಗತ್ತೆ, ಡೈಲಿ ಹೇಳ್ಕೊಳಕ್ಕಾಗಲ್ಲ ಅಂತಂದರೆ ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ ಇದನ್ನು ಪ್ರತಿನಿತ್ಯ 108 ಸಾರ್ತಿ ಹೇಳ್ಕೊಳ್ತಾ ಬಂದರೆ ಸ್ವಾತಿ ನಕ್ಷತ್ರದವರಿಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ವಿಶಾಖ ನಕ್ಷತ್ರದವರು ಮೇಧಾ ಸೂಕ್ತವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಅವರ ಬುದ್ಧಿಶಕ್ತಿ, ಅವರಿಗೆ ಧೀಶಕ್ತಿ ಎಲ್ಲವೂ ಹೆಚ್ಚುತ್ತೆ, ಪರಿಹಾರ ಕಂಡುಕೊಳ್ಬಹುದು. ಧನ್ಯವಾದಗಳು.